ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಶಕ್ತಿ ಪ್ರದರ್ಶನ. ತಳವಾರ ಕೋಲಿ ಕಬ್ಬಳಿಗ ಎಸ್ಟಿ ಸೇರ್ಪಡೆಗೆ ಪ್ರತಿಭಟನೆ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಶಕ್ತಿ ಪ್ರದರ್ಶನ. ತಳವಾರ ಕೋಲಿ ಕಬ್ಬಳಿಗ ಎಸ್ಟಿ ಸೇರ್ಪಡೆಗೆ ಪ್ರತಿಭಟನೆ. ತಡರಾತ್ರಿ ಕಲಬುರಗಿಯಲ್ಲಿ ಪ್ರತಿಭಟನಾಕಾರರ ಹೈ ಡ್ರಾಮಾ. ಪ್ರತಿಭಟನಾಕಾರರ ಆಂಬ್ಯುಲೆನ್ಸ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಘಟನೆ ಇದು. ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ದ ಹೋರಾಟಗಾರರು ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಆಂಬ್ಯುಲೆನ್ಸ್ ವಾಪಸ್ ಆಗಿದೆ. ಬಂದ ಹಾದಿಯಲ್ಲಿ ಯೂ ಟರ್ನ್ ಮಾಡಿಕೊಂಡು ಹೋದ ಚಾಲಕ. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರಕ್ಕೆ ಆಗ್ರಹಿಸಿ ಹೋರಾಟ. ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿರೋ ತಳವಾರ ಸಮಾಜ ಸರ್ಕಾರ ಆದೇಶ ಹೊರಡಿಸುವವರೆಗೂ ಹೋರಾಟದ ಎಚ್ಚರಿಕೆ ನೀಡಿತು. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಸ್ತೆ ಬಂದ್ ಮಾಡಿ ಹೋರಾಟವನ್ನ ಮಾಡಲಾಗಿತ್ತು. ಆದ್ರೆ ತಡರಾತ್ರಿಯಲ್ಲಿ ಭಾರಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಇನ್ನು ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ತಳವಾರ ಅವರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಸ್ತೆಗಳನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ರು. ಇನ್ನು ಪ್ರತಿಭಟನಾಕಾರರಿಂದ ಆಂಬ್ಯುಲೆನ್ಸ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಡೆದಿರುವಂತಹ ಹೈ ಡ್ರಾಮಾ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಉದ್ವಿಗ್ನ ವಾತಾವರಣ ಒಂದು ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ ಅಂತ. ಜೊತೆಗೆ ಪೊಲೀಸರು ಕೂಡ ಆಗಮಿಸುವ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸುವ ಕೆಲಸ ಕೂಡ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಕೂಡ ಬಂದಿತ್ತು. ಆ ಒಂದು ಆಂಬ್ಯುಲೆನ್ಸ್ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಒಂದು ಕಲ್ಲು ತೂರಾಟ ನಡೆಸೋದ್ರಿಂದ ಆ ಒಂದು ಆಂಬ್ಯುಲೆನ್ಸ್ ನ ಚಾಲಕ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಹೆಚ್ಚು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ತಡರಾತ್ರಿ ಕಲಬುರಗಿಯಲ್ಲಿ ಪ್ರತಿಭಟನಾಕಾರರು ದೊಡ್ಡ ಹೈ ಡ್ರಾಮವನ್ನು ನಡೆಸಿದ್ದಾರೆ. ಏನಾಯ್ತು ಅಂತ? ನಿಜಕ್ಕೂ ಏನು ಕಲಬುರಗಿ ಯಾದಗಿರಿ ಜಿಲ್ಲೆಯ ತಳವಾರ ಸಮುದಾಯಕ್ಕೆ ಏನು ಎಸ್ಟಿ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿ ರಾಜ್ಯ ತಳವಾರ ಸಮುದಾಯದವರು ಏನೋ ಡಿಸಿ ಕಚೇರಿ ಎದುರು ನಿನ್ನೆ ತಡರಾತ್ರಿ ಹೈಡ್ರಾಮಾಗೆ ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಏನು ರಸ್ತೆಯಲ್ಲಿ ಸಂಚಾರವನ್ನ ತಡೆದು ಅನಿವಾರ್ಯಕ್ಕೆ ಹೋರಾಟವನ್ನ ನಾವು ಮಾಡಿರುವುದು. ಇದಕ್ಕೂ ಮುನ್ನ ತಳವಾರ ಸಮುದಾಯದ ಸಾವಿರಾರು ಯುವಕರು, ಹಿರಿಯ ಮುಖಂಡರು, ಶಾಲಾ ಮಕ್ಕಳು ಈ ಬಿಸಿಲಿನಲ್ಲೇ ಏನು ಜಗಪೃತಿಯಿಂದ ಗಮನಗೊಂಡು ಮನೆಗೆ ಬಾರಿಸುವ ಮುಖಾಂತರ ಏನು ಡಿಸಿ ಕಚೇರಿಯ ಬೃಹತ್ ಮೆರವಣಿಗೆಯನ್ನು ಮಾಡ್ತಾರೆ. ಯುವಕರು, ಮುಖಂಡರು, ಮಹಿಳೆಯರು ಸೇರಿ ಏನು ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಶಕ್ತಿ ಪ್ರದರ್ಶನ ಅವರು ಹಮ್ಮಿಕೊಳ್ತಾರೆ. ಸೊ ಹೀಗಾಗಿ ತಡರಾತ್ರಿಯೂ ಕೂಡ ಕಲಬುರಗಿಯಲ್ಲಿ ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಕಲಬುರಗಿಯಲ್ಲಿ ತಳವಾರ ಸಮುದಾಯದಿಂದ ಹೋರಾಟವನ್ನ ಆರಂಭವಾಗುತ್ತೆ. ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಕೂಡ ಮಾಡ್ತಾರೆ. ಅಧಿಕಾರಿಗಳ ಮನವೊಲಿಕೆ ಬಗ್ಗೆ ಪ್ರತಿಭಟನೆಯಲ್ಲಿ ಮುಂದುವರಿಕೆ. ಆದ್ರೆ 30ಕ್ಕೂ ಹೆಚ್ಚು ಜನರನ್ನ ಇದೀಗ ಕಲಬುರಗಿಯ ಪೊಲೀಸರು ಅವರನ್ನ ಬಂಧಿಸಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ಆಗುತ್ತೆ. ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿರುವಂತಹ ಒಂದು ತಳವಾರ ಸಮುದಾಯದ ಮುಖಂಡರನ್ನ ಇದೀಗ 30ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವರು ಕೂಡ ಆಕ್ರೋಶವನ್ನ ಹೋರಾಡಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಜಿಲ್ಲೆಗೆ ಎಂಟ್ರಿ ಕೊಡುತ್ತಿದ್ದಾಗೆ ಪ್ರತಿಭಟನಾಕಾರರನ್ನ ಇದೀಗ ವಶಕ್ಕೆ ಪಡೆದಿರುವಂತದ್ದು. ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗ ಏನೋ ಟೆಂಟ್ ಅನ್ನು ಹಾಕಿದ್ರು. ಆ ಟೆಂಟ್ ಅನ್ನ ಹಾಕುವ ಮುಖಾಂತರ ಅವರು ತಮ್ಮ ಆಕ್ರೋಶವನ್ನು ಹಾಕಿದ್ರು. ಬ್ಯಾರಿಕೇಡ್ ಅನ್ನ ಕೂಡ ಅವರು ಮುರಿ ಹಾಕಿರುವಂತದ್ದು. ತಳವಾರ ಸಮುದಾಯದ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ನಡೆಯುವಂತಹ ಹೋರಾಟದ ಮೆರವಣಿಗೆಯಲ್ಲಿ ಸಮುದಾಯದ ಮುಖಂಡರು ಡಿಸಿ ಕಚೇರಿಯ ಒಳನುಗ್ಗುವಂತೆ ಏನೋ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿದ್ರು. ಆದ್ರೆ ಒಳಗಡೆ ಬಿಡಬೇಕು ಅಂತ ಆಕ್ರೋಶಗೊಂಡಂತ ಒಂದು ಮುಖಂಡರು ಬ್ಯಾರಿಕೇಡ್ ಅನ್ನ ಮುಡ್ತಾರೆ. ಡಿಸಿ ಕಚೇರಿಯ ಮುಖ್ಯ ಗೇಟ್ ಅನ್ನ ಏನು ನಿರ್ಮಿಸುವ ಪ್ರಯತ್ನವನ್ನ ಮಾಡ್ತಾರೆ. ನಂತರ ಮುಖ್ಯ ಗೇಟ್ ನಿಂದ ಒಳಗೆ ಬೀಳದಂತಹ ಕಾರಣದಿಂದಾಗಿ ಪೊಲೀಸರ ವಿರುದ್ಧ ಕೂಡ ಕೆಲ ವಾಗ್ವಾದ ಕೂಡ ನಡೀತದೆ. ನಂತರ ಸಮುದಾಯದ ಮುಖಂಡರು, ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ಏನು ಆಕ್ರೋಶಗೊಂಡು ಬ್ಯಾರಿಕೇಡ್ ಅನ್ನ ತಳ್ಳಲಿಕ್ಕೆ ಮತ್ತೆ ಮುರಿಯೋಕೆ ಮುಂದಾಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುತ್ತದೆ. ಮತ್ತೊಂದು ಕಡೆ ಏನು ತಳವಾರ ಸಮುದಾಯದ ಎಸ್ಟಿ ಪ್ರಮಾಣ ಪತ್ರ ವಿತರಣೆಗೆ ಒಟ್ಟು 4 ಸಭೆಗಳನ್ನ ನಡೆಸಿ ಇಲಾಖೆಯವರ ಅರ್ಹ ಅಭ್ಯರ್ಥಿಗಳಿಗೆ ನಾವು ನೀಡ್ತೀವಿ ಅಂತಕ್ಕಂಥ ಅಂದ್ರೆ ಅರ್ಹ ತಳವಾರರಿಗೆ ಎಸ್ಟಿ ಪ್ರಮಾಣ ಪತ್ರವನ್ನ ನಾವು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮೂಲಕ ನೀಡಿರುವಂತದ್ದು. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಏನೋ ತಳವಾರ ಸಮುದಾಯದಿಂದ ಬೃಹತ್ ಆದಂತಹ ಒಂದು ಹೋರಾಟ ಯಶಸ್ವಿಯಾಗಿರುವಂತದ್ದು. ಸುಮಾರು 30ಕ್ಕೂ ಅಧಿಕ ಜನರನ್ನ ಇದೀಗ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗಾಗಿ.